ಸಮಸ್ತ ಕರುನಾಡಿನ ಓದುಗರಿಗೆ ನಮಸ್ತೆ. ಯುವ ನಿಧಿ ವಿದ್ಯಾರ್ಥಿಗಳು ಯುವ ನಿಧಿ ಯೋಜನೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಹಣ ಬರುತ್ತೆ ಅಂತ ತಿಳ್ಕೊಂಡು ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ರು. ಏನಕ್ಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ 3,000 ಅಮೌಂಟ್ ಬರ್ತಾ ಇತ್ತು. ಸೊ ವಿದ್ಯಾರ್ಥಿಗಳ ಕನಸಿರುತ್ತೆ, ಯಾವುದೋ ಬುಕ್ ತೊಗೋಬೇಕು, ಪೆನ್, ಏನೋ ಒಂದು ವಿದ್ಯಾರ್ಥಿಗಳು ಓದೋಕ್ಕೆ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಸರ್ಕಾರ ಬಿಡುಗಡೆ ಮಾಡ್ತಾ ಇರುವಂಥ ಒಂದು ಯುವ ನಿಧಿ ಯೋಜನೆ. ಸೊ ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿಗಳಲ್ಲಿ ಇದು ಕೊನೆಯ ಯೋಜನೆ. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿ ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ಏನು ಥಿಂಕ್ ಮಾಡ್ತಾರೆ ಅಂದರೆ, ಅಪ್ಲಿಕೇಶನ್ ಸಲ್ಲಿಸಿದ್ವಿ, ಯಾವ ದಿನ ನಮಗೆ ಅಮೌಂಟ್ ಬರುತ್ತೆ, ಅಂದರೆ ನಮ್ಮ ಅಕೌಂಟಿಗೆ ಯಾವ ದಿನ ಅಮೌಂಟ್ ಜಮಾ ಆಗುತ್ತೆ ಅಂತ ತಿಳ್ಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಸೊ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಸರ್ಕಾರ ಕೊಟ್ಟಿರುವಂಥದ್ದು. ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ದಿನ ನಿಮಗೆ ಅಮೌಂಟ್ ಬಂದು ತಲುಪುತ್ತೆ, ನೀವು ಅಪ್ಲಿಕೇಶನ್ ಸಲ್ಲಿಸಿದ ವಿದ್ಯಾರ್ಥಿಗಳು ಅಮೌಂಟ್ ಬಂದು ತಲುಪುತ್ತೆ ಅಂತ ತಿಳ್ಕೊಂಡು. ಸೊ ಇನ್ನೂ ಯಾರು ನಮ್ಮ ಅಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಲೈಕ್ ಕೊಡಿ. ಏನಕ್ಕಂದರೆ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತಿರ್ತೀವಿ. ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿರ್ತೀವಿ. ರೈತರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ತಾಯಂದ್ರಿಗಾಗಿರ್ಬೋದು, ಎಲ್ಲ ಯೋಜನೆಗಳಾಗಿರ್ಬೋದು ಮತ್ತು ಎಲ್ಲ ಜಾಬ್ ನೋಟಿಫಿಕೇಷನ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡಿ, ಬಟ್ ಅದು ನಿಮ್ಮ ಇಷ್ಟ ಅನಿಸಿದ್ರೆ ನಾವು ಕೊಡೋ ಮಾಹಿತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಟ್ ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ. ಏನಕ್ಕೆ ಇದು ಒತ್ತಿ ಹೇಳೋದು ಏನಕ್ಕಪ್ಪ ಅಂದರೆ, ನೀವು ವಿಡಿಯೋದನ್ನು ಕೊನೆ ತನಕ ನೋಡ್ಕೊಂಡಿದ್ದೆ ಅದರಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿ ಅದರಲ್ಲಿ ಅರ್ಥ ಆಗುತ್ತೆ. ಸೊ ಏನು ಪ್ರೊಸೆಸಿಂಗ್ ಇದೆ, ಯಾವ್ಯಾವ ಥರ ಮಾಹಿತಿ ಇದೆ, ಎಲ್ಲೇ ಆಗಲಿ ಏನೇ ಇರಲಿ ನಿಮಗೆ ಸಂಪೂರ್ಣವಾಗಿ ಅದರ ಬಗ್ಗೆ ಗೊತ್ತಾಗುತ್ತೆ. ಸೊ ಯುವ ನಿಧಿ ಯೋಜನೆಗಳಿಂದ ಪ್ರತಿ ತಿಂಗಳಿಗೆ ನಿರುದ್ಯೋಗ ಭತ್ಯೆ ಸರ್ಕಾರ ಕೊಡ್ತಾ ಇರುವಂಥದ್ದು. ಒಟ್ಟು ಎಷ್ಟು ದಿನ ಕೊಡ್ತಾ ಇದೆಯಪ್ಪ ಅಂದರೆ 2 ವರ್ಷಗಳ ಕಾಲ ನಿಮಗೆ ಕೊಡ್ತಾ ಇರುವಂಥದ್ದು. ಸೊ ಇಲ್ಲಿ ನೀವು ಥಿಂಕ್ ಮಾಡ್ಬೋದು, ಎಷ್ಟು ಅಮೌಂಟ್ ಆಗುತ್ತೆ ಅಂತ ನೀವು ನೋಡೋದಾದರೆ 36,000 1 ವರ್ಷಕ್ಕಾಗುತ್ತೆ, 36,000 1 ವರ್ಷಕ್ಕಾಗುತ್ತೆ. ಸೊ ಇದನ್ನೇ 2 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ ನೋಡೋಣ. 2 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ತಿಳ್ಕೊಂಡು ಯಾರು ಕಮೆಂಟ್ ಮಾಡ್ತೀರ ಅಂತ ನೋಡಿ ವಿದ್ಯಾರ್ಥಿಗಳು. ಸೊ ಡಿಪ್ಲೊಮಾ ಮುಗಿದಿರುವಂಥ ವಿದ್ಯಾರ್ಥಿಗಳು 1,500 ರು ಕೊಡ್ತಾ ಇರುವಂಥದ್ದು. ಸೊ 1,500 ಡಿಪ್ಲೊಮಾದವರಿಗೆ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ 3,000 ಅಮೌಂಟನ್ನು ಸರ್ಕಾರ ಕೊಡೋದಾಗಿ ಘೋಷಣೆ ಮಾಡಿದೆ. ಒಟ್ಟು ಎಷ್ಟು ದಿನಗಳು ಕೊಡ್ತಿದೆಯಪ್ಪ ಅಂದರೆ 2 ವರ್ಷಗಳ ಕಾಲ ನಿಮಗೆ ಕೊಡ್ತಾ ಇರುವಂಥದ್ದು. ಸೊ ಯುವ ನಿಧಿ ಯೋಜನೆ ಆಗಲೇ ಹೇಳಿರುವಂತೆ ಕಾಂಗ್ರೆಸ್ ನೀಡಿರುವಂತಹ ಒಂದು 5ನೇ ಯೋಜನೆ. ಈಗಾಗಲೇ 4 ಯೋಜನೆ ಚಾಲ್ತಿಯಲ್ಲಿದ್ದು ಇದು ಕೊನೆಯ ಯೋಜನೆ ಆಗಿದೆ. ಸೊ ಇದು ನಿರುದ್ಯೋಗ ಯುವಕರಿಗೆ ಆರ್ಥಿಕ ನೆರವು ನೀಡೋಗೋಸ್ಕರ ನೀಡಿರುವಂಥದ್ದು. ಇಲ್ಲಿ ಒಂದು ಬಹು ನಿರೀಕ್ಷಿತ ಅಂದರೆ ಎಷ್ಟೋ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಅಪ್ಲಿಕೇಶನ್ ಬರುತ್ತೆ, ಯಾವಾಗ ಸ್ಟಾರ್ಟ್. ಕೆಲವೊಂದು ವಿದ್ಯಾರ್ಥಿ ಏನಂತ ಇದು ಸುಳ್ಳಾಗುತ್ತೆ, ಇದು ಯಾರು ಕೊಡೋದಿಲ್ಲ ಅಮೌಂಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಈಗಾಗಲೇ ಇದನ್ನು ನೋಂದಣಿ ಸ್ಟಾರ್ಟ್ ಮಾಡಿದೆ. ಅದು ಡಿಸೆಂಬರ್ 26ಕ್ಕೆ ಅರ್ಜಿನ ಆರಂಭ ಆಗಿದೆ. ಇನ್ನೂ ಯಾರು ಅರ್ಜಿನ ಸಲ್ಲಿಸಿಲ್ಲ ತಪ್ಪದೆ ಅರ್ಜಿನ ಸಲ್ಲಿಸ್ಕೊಳ್ಳಿ. ಮತ್ತು ಅವಾಗ ಅಮೌಂಟನ್ನು ಪೇ ಮಾಡ್ತೀನಿ ಅಂದರೆ ಹೊಸ ವರ್ಷಕ್ಕೆ 3,000 ರು ನಿಮಗೆ ಬರ್ತಕ್ಕಂಥದ್ದು. ಅದು ಜನವರಿ 12ನೇ ತಾರೀಕು ಅಮೌಂಟನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಅಕೌಂಟಿಗೆ ನಾವು ಹಾಕ್ತೀವಿ ಅಂತ ತಿಳ್ಕೊಂಡು ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಅನೌನ್ಸನ್ನು ಮಾಡಿರುವಂಥದ್ದು. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. ಪರ್ ಮಂತ್ 3,000 ತೊಗೊತಾ ಇದ್ದೀರಾ. ಇನ್ನು ಇಲ್ಲಿ ಮೋಸ ಆಗಿರುವಂಥದ್ದು ಏನಪ್ಪ ಅಂದರೆ, ಹಿಂದೆ ಕಲ್ತಿರುವಂಥ ಓಟ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ. ಸೊ ಅವ್ರಿಗೆ ಯಾವುದೇ ಅಮೌಂಟನ್ನು ಬರ್ತಾ ಇಲ್ಲ. ಸರ್ಕಾರ ಫಸ್ಟ್ ಹೇಳಿರುವಂತೆ ಎಲ್ರಿಗೂ ಈ ಥರ ಅವರು ಹೇಳಿರಲಿಲ್ಲ, 22, 23 ಅಥವಾ ಒಂದು ಈ ಇಯರಲ್ಲಿ ಅಷ್ಟೊಂದು ಕೊಡ್ತೀನಿ ಅಂತ ತಿಳ್ಕೊಂಡು ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದರು. ಬಟ್ ಹಿಂದೆ ಕಲ್ತಿರುವಂಥ ವಿದ್ಯಾರ್ಥಿನಿಯರು ಇಬ್ಬರಿಗೂ ಮೋಸ ಆಗಿರುವಂಥದ್ದು. ಸೊ ಇದು ಇಲ್ಲಿ ವಿದ್ಯಾರ್ಥಿಗಳು ಪಡ್ಕೊತಾ ಇರೋರು ಒಂದು ಲಕ್ಕಿ ಅಂತಲೇ ಹೇಳ್ಬೋದು. ಸೊ ಈ ಯೋಜನೆಗೆ ಬೇಕಾಗಿರುವಂಥ ದಾಖಲೆಗಳದೇ ಏನು? ಸೊ ಇಲ್ಲಿ ಕರ್ನಾಟಕ ನಿವಾಸಿಯಾಗಿರಬೇಕು, ಆಧಾರ್ ಕಾರ್ಡನ್ನು ಹೊಂದಿರಬೇಕು, ಸೊ ಪದವಿ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರ ಹೊಂದಿರಬೇಕು. ಸೊ ಡಿಪ್ಲೊಮ್ ಪ್ರಮಾಣ ಪತ್ರ ಅಂದರೆ ಡಿಪ್ಲೊಮ್ ಮುಗಿಸಿರುವಂಥ ಅಭ್ಯರ್ಥಿಗಳಿಗೆ ಡಿಪ್ಲೊಮ್ ಪ್ರಮಾಣ ಪತ್ರ ಹೊಂದಿರಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಒಂದು ಮುನ್ಸೂಚನೆ ಕೊಟ್ಟಿರುವಂಥದ್ದು ಏನಂದರೆ, ನೀವು ಏನಾದರೂ ಡಾಕ್ಯುಮೆಂಟ್ಸಲ್ಲಿ ಅಂದರೆ ಬೇರೆ ತಪ್ಪುಗಳು ಮಾಡಿದ್ದೆ ಅದಲ್ಲಿ, ಅಂದರೆ ನಿಮ್ಮದು ಮುಂಚೆ ಮುಗಿದೋಗಿರುತ್ತೆ, ಇವಾಗ ಮುಗಿದಿರೋ ಥರ ಏನಾದರೂ ಕ್ರಿಯೇಟ್ ಮಾಡ್ಕೊಂಡು ಫೇಕ್ ಏನಾದರೂ ಮಾಡಿದ್ದೆ ಆದರೆ ನಿಮ್ಮ ಮೇಲೆ ಕಾನೂನು ಥರ ಕ್ರಮ ಕೈಗೊಳ್ಳಲಾಗಿದೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಸೊ ಆದ ಕಾರಣ ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಸಿಕ್ಕಿ ನಿಮ್ಮ ಲೈಫನ್ನು ನೀವು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಜಾತಿ ಆದಾಯ ಪ್ರಮಾಣ ಪತ್ರ, ಸೊ ಮೊಬೈಲ್ ನಂಬರ್, ಬ್ಯಾಂಕ್ ಖಾತೆ ವಿವರಗಳು ನೀವು ಅಲ್ಲಿ ಸಲ್ಲಿಸಿದ್ದೆ ಅದರಲ್ಲಿ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಅಪ್ಲಿಕೇಶನ್ ಸಲ್ಲಿಸ್ಕೊಳ್ಳಿ. ಬಟ್ ನಿಮ್ಗೆ ಬಂದು ತಲುಪುವಂಥ ದಿನಾಂಕ ಅದು ಜನವರಿ 12ಕ್ಕೆ ಬರುತ್ತೆ. ಅರ್ಹತೆಗಳು ಏನಾಗಿರಬೇಕಪ್ಪ ಅಂದರೆ, ಅವರು ಕರ್ನಾಟಕ ನಿವಾಸಿಯಾಗಿರಬೇಕು, ಸೊ ಪದವಿ ಮುಗಿಸಿರ್ಬೇಕು ಅಥವಾ ಡಿಪ್ಲೊಮಾ ಎರಡರಲ್ಲಿ ಒಂದು ಕಂಪ್ಲೀಟ್ ಮಾಡಿರಬೇಕು. ಸೊ 2022ರಲ್ಲಿ 23 ಅಂದರೆ 22ರಲ್ಲಿ ಅವ್ರಿಗೆ ಕಲಿತಿರ್ತಾರೆ, 23ರಲ್ಲಿ ಅವರು ಪಾಸಾಗಿರ್ತಾರೆ. ಸೊ ಹೆಂಗಂದರೆ ಮುಂದಿನ ವರ್ಷ ಅವನು ಸಾಲಿನಲ್ಲಿ ಅಂತ ಹೇಳ್ಕೊಂಡು ಹೇಳ್ತೀವಿ ನಾವು. ಆ ಥರ 2022-23 ಸಾಲಿನಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿ ಎಲ್ಲರಿಗೂ ಪರ್ ಮಂತ್ 2 ವರ್ಷಗಳ ಕಾಲ 3,000 ಅಮೌಂಟನ್ನು ಬರ್ತಕ್ಕಂಥದ್ದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.